ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಪುಟಾಣಿ ಬಗ್ಗೆ ಮಾತಾಡಬೇಕಂತ ಇಷ್ಟಪಡ್ತಾ ಇದ್ದೀನಿ. ಏನಂದರೆ ನನ್ನ ಪುಟಾಣಿ ನನಗೆ ಸಿಕ್ಕಿರೋ ದೊಡ್ಡ ವರ ಅಂತಲೇ ಹೇಳ್ತೀನಿ. ಬಟ್ ಅವಳು ಖುಷಿಯಾಗಿರೋದಕ್ಕೂ ಮತ್ತು ನಾನು ಖುಷಿಯಾಗಿರೋದಕ್ಕೂ ಅವಳೇ ಕಾರಣ ಆಗಿಬಿಡ್ತಾಳೆ. ಪ್ರತಿಯೊಂದಕ್ಕೂ ನಾನು ಗೆಲ್ಲಬೇಕಂದ್ರೆ ಅವಳ ಸಪೋರ್ಟ್ ಇರಲೇಬೇಕು ಅಂತಲೇ ಇಷ್ಟಪಡ್ತೀನಿ. ಪ್ರತಿಯೊಂದು ಬಗ್ಗೆನೂ ಕೇರ್ ಮಾಡ್ತಾಳೆ. ಅವಳು ನಾನು ಮಾತಾಡಿಲ್ಲ ಅಂದರೂ ಅವಳೇ ಮಾತಾಡಿಸ್ತಾಳೆ. ಹೇಳೋದಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಟ್ರಿಕ್ ಮಾಡ್ತಾಳಂತ ಹೇಳ್ತೀನಿ. ಬಟ್ ನನಗೇನು ದೊಡ್ಡ ಖುಷಿ. ಬಟ್ ಎಲ್ಲರೂ ಈ ಕಾಲದಲ್ಲಿ ಹೆಣ್ಮಕ್ಳು ಏನಕ್ಕಪ್ಪ ಅಂತಾರೆ. ಬಟ್ ಹೆಣ್ಮಕ್ಳಾಗಿರೋ ಮನೆಯಲ್ಲಿ ಮಾತ್ರ ಪುಣ್ಯವಂತರು ಅಂತಲೇ ಹೇಳ್ತೀನಿ. ಬಟ್ ಹೆಣ್ಮಕ್ಳು ಅಂದರೆ ತುಂಬಾ ಖುಷಿ. ಬಟ್ ಆ ಮನೆಗೆ ಮಾತ್ರ ಅದೃಷ್ಟ ಅಂತಾರೆ, ಅದೃಷ್ಟ ಅಂತ ಹೇಳಿದೆ. ಬಟ್ ನನ್ನ ಪುಟಾಣಿಗೂ ನಮ್ಮ ಮನೆಗೂ ನನಗೆ ಅದೃಷ್ಟ ಅಂತಲೇ ಹೇಳ್ತೀನಿ. ಬಟ್ ನನ್ನ ಪುಟಾಣಿ ಹಿಂಗೆ ಸದಾ ಖುಷಿಯಾಗಿ ನಗ್ತಾ ಇರಲಿ ಅಂತಲೂ ಇಷ್ಟಪಡ್ತೀನಿ. ಬಟ್ ಅವಳಿಗೆ ಏನೂ ತೊಂದರೆ ಆಗ್ದಿರ, ಬಟ್ ನಾನು ಪೂಜೆ ಮಾಡೋಗೆಲ್ಲ ದೇವ್ರನ್ನ ಕೇಳ್ಕೊತೀನಿ. ಬಟ್ ಅವಳಿಗೆ ಏನೂ ಆರೋಗ್ಯದಲ್ಲಿ ಏನೂ ಸಮಸ್ಯೆ ಆಗ್ದಿರ ಕಾಪಾಡಲಿ ಅಂತ. ಬಟ್ ಅಷ್ಟೊಂದಿಷ್ಟ. ಬಟ್ ಅವಳು ನನಗೆ ಇವಾಗ ಸ್ಕೂಲ್ ಕಳಿಸೋದ್ರಿಂದ ನನಗೆ ಸ್ವಲ್ಪ ಬೋರಿಂಗ್ ಆಗಿಬಿಡುತ್ತೆ. ಬಟ್ ಅವಳು ಇದ್ದಿದ್ರೆ ಟೈಮ್ ಪಾಸ್ ಚೆನ್ನಾಗಿರ್ತೈತೆ ಅಂತ ಅನಿಸ್ಬಿಡುತ್ತೆ. ಬಟ್ ಏನಾದರೂ ಟೈಮ್ ಆಗೋಯ್ತಂದ್ರೆ ಹೋಗಿ ಪಟ್ಟಂತ ಹೋಗಿ ಕರ್ಕೊಬಂದ್ಬಿಡ್ತೀನಿ. ನನಗೆ ಅದೇನೋ ಗೊತ್ತಿಲ್ಲ. ಬಟ್ ಅವಳನ್ನು ಒಂದಿನೆಲ್ಲ ನೋಡಿಲ್ಲ ಅಂದರೆ ನನ್ನ ಕೈಲಿ ಇರೋಕ್ಕಾಗೋಲ್ಲ, ಪೇಷನ್ಸೇ ಇಲ್ಲ. ಬಟ್ ಒಂದಿನ 1 ಅವರ್ ಲೇಟ್ ಆಯ್ತಂದು ನನ್ನ ಕೈಯಲ್ಲಿ ಬಟ್ ಹೋಗಿ ಪಟ್ಟಂತ ಹೋಗಿ ಕರ್ಕೊಬಂದ್ಬಿಡ್ತೀನಿ. ಬಟ್ ಅಲ್ಲೆಲ್ಲ ಏನು ಹೇಳ್ತಾರೆ ಗೊತ್ತಾ, ಬಟ್ ಸ್ವಲ್ಪ ಲೇಟಾಗಿ ಬನ್ನಿ, ಮಗು ಇರ್ತಾಳೆ ಅಂತ ಹೇಳ್ತಾರೆ. ಬಟ್ ನನಗೆ ಆ ಥರ ತಾಳ್ಮೆನೇ ಇರಲ್ಲ. ಬಟ್ ಹೋಗಿ ಕರ್ಕೊಬಂದ್ಬಿಡ್ತೀನಿ. ನನ್ನ ಮಗುನ ಕೂಡ ಸ್ಕೂಲ್ ಕಳಿಸಿ ಮತ್ತು ಇವತ್ತು ದೇವ್ರ ಮನೆ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ. ಜಾಸ್ತಿ ದಿನ ಆಗ್ಬಿಟ್ಟಿತ್ತು, ಒಂದು 15 ದಿನ 20 ದಿನ ಆಗೋಗಿತ್ತು ಪೂಜೆ ಮಾಡಿ. ಇವತ್ತು ಅದಕ್ಕೆ ಕ್ಲೀನಾಗಿ ಇವತ್ತು ನಾನು ಸ್ವಲ್ಪ ನಮ್ಮ ದೇವ್ರ ಮನೆ ತೋರಿಸೋಣ ಅಂತ ಇವತ್ತು ವೀಡಿಯೋ ಮಾಡ್ಕೊತಾ ಇದ್ದೀನಿ. ನಮ್ಮ ದೇವ್ರ ಮನೆ ಯಾವ ಥರ ಹೇಗೆಲ್ಲ ಇದೆ ಅಂತಲೂ ತೋರಿಸ್ತೀವಿ. ಬಟ್ ಇವತ್ತು ಗುರುವಾರ, ನಾಳೆ ಶುಕ್ರವಾರ ಅಂದರೆ ಆಷಾಢದ 2ನೇ ಶುಕ್ರವಾರನೇ ಬರ್ತಾಯಿದೆ. ಮೊನ್ನೆ ಸಲ ನಾವು ಪೂಜೆ ಮಾಡಿದೆ. ಬಟ್ ಆ ವಿಡಿಯೋ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ. ಬಟ್ ಇವತ್ತು ಅಪ್ಲೋಡ್ ಮಾಡೋಣ ಅಂತ ಇವತ್ತು ಈ ವಿಡಿಯೋ ಗುರುವಾರದ ದಿನವೇ ಪೂಜೆ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ. ಅಂದರೆ ಎಲ್ಲ ಕ್ಲೀನ್ ಮಾಡಿಕೊಂಡು, ಮತ್ತು ಗುರುವಾರ ಅಂದರೆ ನನಗೆ ಗೊತ್ತಲ್ಲ ರಾಯರ ಭಕ್ತೆ ಅಂತಲೂ. ಬಟ್ ನಾನು ಎಲ್ಲ ಗುರುವಾರನೇ ಕ್ಲೀನ್ ಮಾಡ್ಕೊತೀನಿ. ಶುಕ್ರವಾರ ಮಂಗಳವಾರ ಮಾತ್ರ ಕಲಶನ ಇತ್ತಲ್ಲ, ಗುರುವಾರ ಅಮಾವಾಸ್ಯೆ ಹುಣ್ಣಿಮೆ ಇರೋ ದಿನ ಮಸೋ ದಿನವೇ ನಾನು ಎತ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇವಾಗ ಹಾಗೆ ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಪೂಜೆ ಮಾಡ್ಕೊಳಕ್ಕೂ ಸಿದ್ಧ ಮಾಡಿಕೊಂಡೆ. ಹಾಗೆ ಇವತ್ತು ಸ್ವಲ್ಪ ಚಿಕ್ಕದಾಗಿ ಹೂವು ಇತ್ತು, ಅದನ್ನು ಸ್ವಲ್ಪ ಕಟ್ ಮಾಡಿ ದೇವ್ರ ಫೋಟೋಗೆಲ್ಲ ಇಕ್ಕಿ ಕಲಶ ಎಲ್ಲ ಇಟ್ಟು ಪೂಜೆ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ನನಗೆ ರಾಯರ ಭಕ್ತ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಬಟ್ ನನಗೆ ಇವಾಗನಿಂದನೇ ಅಂದರೆ ಒಂದು 4 ಮಂತ್ಸು 5 ಮಂತ್ಸ್ನಿಂದನೇ ಅಷ್ಟೇ ರಾಯರ ಭಕ್ತ. ಬಟ್ ಅದಕ್ಕೆ ಮುಂಚೆಲ್ಲ ನನಗೆ ಅಷ್ಟೊಂದೆಲ್ಲ ಇಂಟ್ರೆಸ್ಟ್ ಇರ್ತಾಯಿದ್ದಿಲ್ಲ. ಬಟ್ ಒಂದು ದೇವ್ರು ನಂಬಿದ್ದೀನಿ, ನಂಬಿದ ಮೇಲೆ ಕೈ ಬಿಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನೋಡೋಣ ಮುಂದೆ ಯಾವ ಥರ ಇರುತ್ತೋ ಹೇಗೋ ಏನೋ ಅಂತ ಅದಕ್ಕೆ ಇವತ್ತು ನಮ್ಮ ಚಿಕ್ಕ ಪುಟ್ಟ ದೇವ್ರ ಮನೆ ಯಾವ ಥರ ಇದೆ ಅಂತ ನಾನು ನಿಮ್ಮ ಜೊತೆ ತೋರಿಸ್ಕೊಳ್ತಾ ಇದ್ದೀನಿ. ಇವತ್ತು ದೇವ್ರ ಪೂಜೆ ಎಲ್ಲ ಮಾಡೋಷ್ಟು ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು. ನಾನು ಗುರುವಾರದ ದಿನ ಎಲ್ಲ ಪೂಜೆ ಮನೆಯಲ್ಲೇ ಟೈಮ್ಸ್ ಕಳೆದ್ಬಿಡ್ತೀನಿ, ಯಾಕೋ ಏನೋ ಗೊತ್ತಿಲ್ಲ. ಬಟ್ ನನಗೆ ನಿಧಾನವಾಗಿ ಮಾಡಿ ನನಗೆ ಸ್ವಲ್ಪ ನೆಮ್ಮದಿ ಅನಿಸ್ಬಿಡುತ್ತೆ. ಸ್ವಲ್ಪ ಅರ್ಜೆಂಟಾಗಿ ಮಾಡಿ ನನಗೇನು ಅಷ್ಟೊಂದು ಖುಷಿ ಅನಿಸಲ್ಲ. ಅದಕ್ಕೆ ಇರಲಿ ಇವತ್ತೇನು ಕೆಲಸ ಇಲ್ಲ ಅಂದ್ಬಿಟ್ಟು ಇವತ್ತು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪ್ರತಿಯೊಂದು ಕ್ಲೀನ್ ಮಾಡಿಕೊಂಡು ಎಲ್ಲ ಕೆಲಸ ಮಾಡೋಷ್ಟು ಸ್ವಲ್ಪ ಟೈಮ್ ಕೂಡ ಆಗೋಗಿತ್ತು. ಟೈಮ್ ಚೆನ್ನಾಗಿದ್ದಿಲ್ಲ. ಅದಕ್ಕೆ ನಮ್ಮ ಪುಟಾಣಿನೂ ಕರ್ಕೊಬಂದು ದೇವ್ರ ಮತ್ತು ಪೂಜೆ ಮಾಡೋದಕ್ಕೆ ರೆಡಿ ಮಾಡಿಕೊಂಡೆ. ಪೂಜೆ ಕೂಡ ಆಯಿತು. ನಮ್ಮ ಮನೆ ಪುಟ್ಟ ದೇವ್ರ ಮನೆ ಯಾವ ಥರ ಈಗೆಲ್ಲ ಇದೆ ಅಂದರೆ ನೋಡಿ, ಈ ಕಡೆ ದೊಡ್ಡ ಫೋಟೋ ಇಟ್ಟು ಮತ್ತು ಈ ಕೆಳಗಡೆ ರಾಘವೇಂದ್ರ ಸ್ವಾಮಿ ಮತ್ತು ಸಾಯಿಬಾಬಾ, ಈ ಕಡೆ ಹಾಗೆ ಲಕ್ಷ್ಮೀ ಫೋಟೋ ಮತ್ತು ಹಸುದು ಒಂದು ಬೊಂಬೆ ಥರ, ಮತ್ತು ಕುಬೇರಪ್ಪ ಮತ್ತು ದೀಪಗಳು ಮತ್ತು ಕಳಶ, ಈ ಕಡೆ ಗಣೇಶ, ಲಕ್ಷ್ಮಿ ಮತ್ತು ಸರಸ್ವತಿ, ಹಾಗೆ ಈ ಕಡೆ ಕೂಡ ಓಂ ಶಕ್ತಿ ಅಮ್ಮ ಮತ್ತು ವೆಂಕಟೇಶ್ವರ ಸ್ವಾಮಿ ಮತ್ತು ಪಾದಗಳು ಎಲ್ಲ. ನಮ್ಮ ಪುಟ್ಟ ದೇವ್ರ ಮನೆ ಯಾವ ಥರ ಇದೆ ಅಂದರೆ ನೀವು ಕಮೆಂಟಲ್ಲಿ ತಿಳಿಸಿ. ಬಟ್ ನಿಮ್ಮ ಮನೆಯಲ್ಲಿ ಇದೇ ಥರ ಇದೆ ಅಂದರೆ ಕಮೆಂಟಲ್ಲೂ ತಿಳಿಸಿ. ಸ್ವಲ್ಪ ನೈವೇದ್ಯ ಮಾಡಿಬಿಡೋಣ ಅಂತ ಇವತ್ತು ಸಿಂಪಲ್ಲಾಗಿ ಪೊಂಗಲ್ ಮಾಡ್ಕೊಂಡಿದ್ದೆ. ಅಂದರೆ ಪೊಂಗಲ್ ಮಾತ್ರ ಸಖತ್ತಾಗಿದೆ. ಈ ಥರ ಒಂದು ಸಲ ಟ್ರೈ ಮಾಡಿ, ಒಂದು ಸಲ ನಾನು ವಿಡಿಯೋ ಮಾಡ್ತೀನಿ. ಬಟ್ ಇದು ನಾನು ಫುಲ್ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಇದು ಅರ್ಜೆಂಟಾಗಿ ಬೇಕಾಗಿತ್ತು ಅಂದ್ಬಿಟ್ಟು ನಾನು ಸ್ವಲ್ಪ ಬೇಗ ಮಾಡ್ಕೊಳಕ್ಕೆ ಹೋಗಿದ್ದೆ. ಪೊಂಗಲ್ ಮಾತ್ರ ಸಖತ್ತಾಗಿದೆ. ಬಟ್ ನನ್ನ ವಿಡಿಯೋ ಏನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.